next sentence is how is ನಮ್ಮ ಬೆಂಗಳೂರು? ಬೆಂಗಳೂರು ನಿಮಗೆ ಹೇಗೆ ಅನಿಸ್ತದೆ? You're asking ಬ್ಯಾಂಗ್ಳೂರ್ಗೆ ಹೇಗೆ ಅನಿಸ್ತಾ ಇದೆ? ನಿಮಗೆ ಬ್ಯಾಂಗ್ಳೂರ್ ಹೇಗೆ ಅನಿಸ್ತದೆ? ಗುಡ್ ವರ್ಡ್. ಓಕೆ, ಇನ್ನೇನು ಕೇಳಬಹುದು? ಓಕೆ, ಯು ಜಸ್ಟ್ ರ್ಯಾಂಡಮ್ಲಿ ಶೋ ಆಫ್ ಯುವರ್ ಕನ್ನಡ ಸ್ಕಿಲ್ಸ್. ಲೆಟ್ಸ್ ಲೈಕ್ ಅಂದರೆ ನೀವು ಕೇಳಿ, ನಾನು ಹೇಳ್ತೀನಿ ಆನ್ಸರ್ ಕೊಡ್ತೀನಿ. You tell about how do you actually feel about Bangalore or staying in Bangalore? ಬ್ಯಾಂಗ್ಳೂರ್ ಕ್ಲೈಮೇಟ್ ಸಖತ್ತಾಗಿದೆ. ಓನ್ಲಿ ಒಂದು ಪ್ರಾಬ್ಲಮ್ ಇಸ್ ಟ್ರಾಫಿಕ್. ಬಟ್ ಈಗ ಕನ್ನಡದಲ್ಲಿ ಹಾಂ ಆ ಟ್ರಾಫಿಕ್ ಜಾಸ್ತಿ ಇದೆ ಬ್ಯಾಂಗ್ಳೂರಲ್ಲಿ. ಬಟ್ ಈಗ ಎಲ್ಲ ಜನಕ್ಕೆ ಅಡ್ಜಸ್ಟ್ ಆಗಿದೆ. ನನಗೆ ಆಲ್ಸೋ ಅಡ್ಜಸ್ಟ್ ಆಗಿದೆ. ಟ್ರಾಫಿಕ್ ನನಗೆ ಏನು ಡಿಫ್ರೆಂಟ್ ಫೀಲ್ ಕೊಡಲ್ಲ. ಇಷ್ಟ ಆಗ್ತದಲ್ವಾ ಟ್ರಾಫಿಕ್? ಇಷ್ಟ ಆಗಿಲ್ಲ, ಬಟ್ ಹೇಗೆ ಏನು ಮಾಡೋಕ್ಕೆ ಆಗಲ್ಲ. ಡೀಲ್ ವಿತ್ ಟ್ರಾಫಿಕ್ ಅಷ್ಟೇ. ಮತ್ತೆ ಬ್ಯಾಂಗ್ಳೂರಲ್ಲಿ ಎಲ್ಲ ಜನ ಲೈಕ್ ಸುಖವಾಗಿ ಮಾತಾಡ್ತೀನಿ. ಸುಖವಾಗಿ ಮಾತಾಡ್ತಾರಾ? ಸ್ವಲ್ಪ ಎಲಾಬರೇಟ್ ಮಾಡ್ತೀರಾ ಪ್ಲೀಸ್? ಲೈಕ್ ಶಾಪ್ಕೀಪರ್ಸ್ ದೋ ಲೈಕ್ ಎಲ್ಲ ಜನ ಲೋಕಲ್ ಪೀಪಲ್ ಇಲ್ಲ, ಬೇರೆಯವರು ಜನ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅಂದರೆ ಒಂದು ವೈಬ್ ಇದೆ. ಲೈಕ್ ಎಲ್ಲ ಜನಕ್ಕೆ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ, ಎಲ್ಲ ಜನ ಸಪೋರ್ಟ್ ಮಾಡ್ತೀನಿ. ಅದು ಚೆನ್ನಾಗಿದೆ. ಯಾರು ಏನು ಮೋಸ ಮಾಡಲ್ಲ, ಯಾರು ಟ್ರಬಲ್ ಕೊಡಲ್ಲ ಆ ಥರ. ನನಗೆ ಇದು ನನ್ನ ವಿಚಾರ. ನನಗೆ ಗೊತ್ತಿಲ್ಲ, ಬೇರೆಯವ್ರ ವಿಚಾರ ಬರುತ್ತೆ. ಇದು ನನ್ನ ವಿಚಾರ. ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಈ ಸತಿ ಇಲ್ಲಿ ತನಕ. ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಬೇರೆ ಥಾಟ್ಸ್ ಅವ್ರ ಬೇರೆ ಮೈಂಡ್ ಸೆಟ್ ಇರುತ್ತೆ. ನನಗೆ ಮೈಂಡ್ ಸೆಟ್ ಪಾಸಿಟಿವ್ ಇದೆ. ನನಗೆ ಬ್ಯಾಂಗ್ಳೂರ್ ಇಷ್ಟ ಆಗುತ್ತೆ, ಅದು ಅಷ್ಟೇ. ಎಷ್ಟು ಮಾತಾಡಬೇಕು ಬ್ಯಾಂಗ್ಳೂರ್ ಬಗ್ಗೆ? ಸೊ ಈಗ there is a hot topic going on, right? People staying in Bangalore should learn Kannada. What's your inputs or some thoughts on it? ಅದು ಮ್ಯಾಂಡೇಟರಿ ಇಲ್ಲ, ಬಟ್ ಲರ್ನ್ ಮಾಡೋಕ್ಕೆ ಒಳ್ಳೇದು. ಈಸಿ ಬರುತ್ತೆ ಎಲ್ಲ ಜನ ಜೊತೆ ಮಾತಾಡೋಕ್ಕೆ. ಆಟೋ ಪೀಪಲ್, ಕ್ಯಾಬ್ ಪೀಪಲ್, ಅದು ಇನ್ನೊಂದು ವಾಟ್ ಐ ಕ್ಯಾನ್ ಟೆಲ್ ಲೈಕ್ ಸ್ಕಿಲ್. ಕನ್ನಡ ಬರುತ್ತೆ ಅಂದರೆ ಒಳ್ಳೆಯದು, ಬರಲ್ಲ ಅಂದರೆ ಓಕೆ ಪರವಾಗಿಲ್ಲ. ಬಟ್ ಕಲ್ತ್ರೆ ಒಳ್ಳೇದು. ಹಾಂ, ಕಲಿತ್ರೆ ಒಳ್ಳೇದು. ನಾಟ್ ಓನ್ಲಿ ಇನ್ ಕರ್ನಾಟಕ, ವೇರೆವರ್ ಲೈಕ್ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಲ್ಯಾಂಗ್ವೇಜ್ ಕಲಿಬೇಕು ಅಷ್ಟೇ. ಹಾಂ, ಇಫ್ ಯು ಆರ್ ಸ್ಟೇಯಿಂಗ್ ಫಾರ್ ಅ ಲಾಂಗ್ ಟೈಮ್, ಇಟ್ ಇಸ್ ಬೆಟರ್ ಟು ಲರ್ನ್ ದ ಲ್ಯಾಂಗ್ವೇಜ್. ಖಂಡಿತ. ಓಕೆ.